ಹಾಯ್. ವಿರಾಟ್ ಕೊಹ್ಲಿ ಹಾಗೆ ಟ್ರಾವಿಸ್ ಹೆಡ್ ನಡುವೆ ಮ್ಯಾಚ್ ಮುಗಿದ್ಮೇಲೆ ಆದಂಥ ಮೊಮೆಂಟ್ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಫಸ್ಟಿಗೆ ಆ ಘಟನೆ ಏನಾಯಿತು ಅಂತ ನೋಡೋಣ. ಎರಡನೇದಾಗಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಫಸ್ಟ್ ಆಫ್ ಆಲ್ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನು ಚೆಕ್ ಮಾಡಿ ನೋಡಿದಾಗ ಬೇರೆ ಬೇರೆ ಫುಟೇಜ್ಗಳನ್ನು ಎಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು ಅಂತಂದರೆ, ಟ್ರಾವಿಸ್ ಹೆಡ್ ಔಟ್ ಆದಾಗ ಹೆಚ್ಚು ಸೆಲೆಬ್ರೇಟ್ ಮಾಡಿದ್ದು ವಿರಾಟ್ ಕೊಹ್ಲಿನೇ. ಸೊ ವಿರಾಟ್ ಕೊಹ್ಲಿ ಏನು ಹೊಸ್ತೇನಲ್ಲ, ಯಾಕಂದರೆ ಸಾಮಾನ್ಯವಾಗಿ ಬೌಲರ್ಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡೋದೇ ವಿರಾಟ್ ಕೊಹ್ಲಿ. ಅದು ಅವರ ನೇಚರ್, ಗೇಮ್ನ ಅಷ್ಟು ಇಷ್ಟಪಡುವಂಥ ಒಬ್ಬ ಪ್ಲೇಯರ್. ಅಟ್ ದ ಸೇಮ್ ಟೈಮ್ ವಿರಾಟ್ ಕೊಹ್ಲಿ ಅವರ ಒಂದು ಅಪ್ರೋಚ್ ಅಥವಾ ಆ್ಯಟಿಟ್ಯೂಡ್ ಬಗ್ಗೆ ಕೂಡ ಪ್ರಶ್ನೆ ಎದ್ದಿದೆ. ಇದಾದಮೇಲೆ ಏನಾಯಿತು, ಪ್ಯಾಟ್ ಕಮಿನ್ಸ್ ಅವರ ಓವರಲ್ಲಿ ಒಂದಿಷ್ಟು ಬೌಂಡ್ರಿ ಬೀಳುತ್ತೆ. ಆಗಲೇ ಟ್ರಾವಿಸ್ ಹೆಡ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಏನೋ ಆಗಿದೆ. ಟ್ರಾವಿಸ್ ಹೆಡ್ ಏನೋ ಸಣ್ಣದಾಗಿ ಕೆಣಕಿರಬಹುದು ಅನ್ನೋದು ಕೆಲವೊಂದಷ್ಟು ಫುಟೇಜಲ್ಲಿ ಕಾಣಿಸ್ತಾ ಇದೆ. ಬಟ್ ಅದೇನು ತುಂಬ ದೊಡ್ಡ ರಿಯಾಕ್ಟ್ ಮಾಡುವಂಥ ಒಂದು ಕಾಮೆಂಟ ಇಲ್ಲ. ಸಾಮಾನ್ಯವಾಗಿ ಆಗುವಂಥ ಬ್ಯಾಂಟರ್ ಅನ್ನೋ ರೀತಿಯಾಗಿ ಏನೋ ಒಂದು ಕೆಣಕಿದ್ದಾರೆ. ಅದಕ್ಕೆ ವಿರಾಟ್ ಕೊಹ್ಲಿ ಉತ್ತರ ಕೊಡ್ತಾರೆ, ಯಾಕೆ ನೀನು ಬೌಲ್ ಮಾಡ್ತಾ ಇಲ್ಲ? ಯಾಕಂದರೆ ಸಾಕಷ್ಟು ಮ್ಯಾಚಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದರು. ಅವ್ರದ್ದು ಬ್ಯಾಟಿಂಗ್ ಆದಮೇಲೆ ಅವ್ರು ಫೀಲ್ಡಿಂಗ್ ಕೂರ್ತಾಯಿದ್ರು. ಬಟ್ ನೆನ್ನೆ ಫೀಲ್ಡಿಂಗಲ್ಲಿ ಇದ್ದರು. ವೈ ಡೋಂಟ್ ಯು ಬೌಲ್? ಯಾಕೆ ನೀನು ಬೌಲ್ ಮಾಡಲ್ಲ? ಟ್ರೈ ಮಾಡ್ಬೋದಲ್ಲ, ಕೆನ್ ಟರ್ನ್ ಯುವರ್ ಹ್ಯಾಂಡ್ಸ್ ಅನ್ನು ಇರುತ್ತೆ. ಏನೋ ಒಂದು ಸನ್ನೆಯನ್ನು ವಿರಾಟ್ ಕೊಹ್ಲಿ ಮಾಡಿದ್ದಾರೆ ಅಂತ ಒಂದಷ್ಟು ಫುಟೇಜಲ್ಲಿ ಲಿಪ್ ರೀಡ್ ಮಾಡಿದಾಗ ಕಾಮೆಂಟೇಟರ್ಗಳು, ಇರ್ಫಾನ್ ಪಠಾಣ್ ಮುಂತಾದಂಥ ಒಂದಷ್ಟು ಕಾಮೆಂಟೇಟರ್ಗಳು ಹೇಳುವಂಥ ಪ್ರಕಾರ ಈ ಥರ ಹೇಳಿರಬಹುದು ಅಂತ, ವೈ ಕಾಂಟ್ ಯು ಬೌಲ್ ಅಂತ. ಸೊ ಅದಾದಮೇಲೆ ಏನೋ ಒಂದಷ್ಟು ಮಾತುಕತೆ ಆಗಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇರ್ತಾರೆ ಟ್ರಾವಿಸ್ ಹೆಡ್. ಈ ಥರ ಒಂಥರ ಸರ್ಕಾಸ್ಟಿಕ್ ಆಗಿ ಐ ಕ್ಯಾನ್ ಬೌಲ್ ಅನ್ನೋ ರೀತಿಯಾಗಿ, ಬೌಲ್ ಮಾಡ್ಬೋದಲ್ವಾ ಅನ್ನೋ ರೀತಿಯಾಗಿ. ಆಸ್ಟ್ರೇಲಿಯನ್ಸ್ ಒಂದು ಆ್ಯಟಿಟ್ಯೂಡ್ ನಿಮಗೆ ಗೊತ್ತಲ್ವ ಯಾವ ರೀತಿ ಇರುತ್ತೆ ಅಂತ. ಸೊ ಅದನ್ನು ವಿರಾಟ್ ಕೊಹ್ಲಿ ಮುಂದೆ ತೋರಿಸಿದ್ದಾರೆ. ವಿರಾಟ್ ಅದಕ್ಕೆಲ್ಲ ಸೊಪ್ಪು ಹಾಕುವಂಥ ಪ್ಲೇಯರ್ ಅಲ್ಲ, ಅವರ ನೇಚರ್ ನಿಮಗೆ ಗೊತ್ತು. ಬಟ್ ಅದಾದಮೇಲೆ ಒಂದು ಶಾರ್ಟ್ ಇನ್ನಿಂಗ್ಸ್ ಮುಗ್ದು ಹೋಗುತ್ತೆ. 11 ಬಾಲ್ 15 ರನ್ನಿಗೆ ವಿರಾಟ್ ಔಟ್ ಆಗ್ತಾರೆ. ಔಟಾಗಿ ಹೋಗ್ತಿರ್ಬೇಕಾದ್ರೆ ಟ್ರಾವಿಸ್ ಹೆಡ್, ನಾನು ಬೌಲ್ ಮಾಡಬೇಕು ಅಂತ ಇದ್ದೆ, ವಿತಿನ್ ದಟ್ ಯು ಗಾಟ್ ಔಟ್, ಐ ವಾಸ್ ಸಪೋಸ್ ಟು ಬೌಲ್ ಅನ್ನೋ ರೀತಿಯಾಗಿ, ನಾನು ಬೌಲಿಂಗ್ ಬರೋದ್ರೊಳಗಡೆ ನೀನು ಔಟ್ ಆಗಿಬಿಟ್ಟಿಯಲ್ಲ ಅಂತ ಕೆಣಕಿದ್ದಾರೆ ಅನ್ನೋದು ಲಿಪ್ ರೀಡಿಂಗೆಲ್ಲ ಒಂದಷ್ಟು ಗೊತ್ತಾಗ್ತಿದೆ. ಬಟ್ ಎಕ್ಸಾಕ್ಟ್ಲಿ ಅದು ಹೌದಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಹಿಂದೆ ಕೂಡ ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾ ಸೀರೀಸ್ ಹೋದಾಗ ರಿಷಬ್ ಪಂತ್ ಔಟ್ ಆದಮೇಲೆ ಬೌಲಿಂಗ್ ಮಾಡಿ ಒಂದು ಫಿಂಗರ್ ಇದರೊಳಗಡೆ ಒಂದು ಬೆರಳು ಹಾಕಿ ಏನೋ ಒಂದು ಸನ್ನೆ ಮಾಡಿದರು. ಅದಾದಮೇಲೆ ಏನೋ ಐಸ್ ಒಳಗಡೆ ಬೆರಳಿಡಬೇಕು, ತೊಗೊಂಬನ್ನಿ ಐಸ್ ಅಂತ ಹೇಳಿದೆ ಅಂತೆಲ್ಲ ಏನೋ ಟರ್ನಿಂಗ್ ಆಯ್ತದು. ಬಟ್ ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಟ್ರಾವಿಸ್ ಹೆಡ್ ಕೂಡ ಏನು ಭಾಳ ಏನು ಸೈಲೆಂಟು ಡೀಸೆಂಟ್ ಪ್ಲೇಯರ್ ಅಲ್ಲ, ಕಿರಿಕ್ ಮಾಡುವಂಥ ಪ್ಲೇಯರೇ. ಬಟ್ ನಿನ್ನೆ ಇದೆಲ್ಲ ಆದಮೇಲೆ ವಿರಾಟ್ ಔಟಾಗಿ ಹೋಗ್ತಾರೆ. ಸೊ ಅದಾದಮೇಲೆ ವಿಕೆಟನ್ನು ಕೂಡ ಪಡ್ಕೊಂಡ್ರು ಯಾರು, ಟ್ರಾವಿಸ್ ಹೆಡ್. ಬಟ್ ಮ್ಯಾಚ್ ಮುಗಿದ್ಮೇಲೆ ಈ ಹ್ಯಾಂಡ್ ಶೇಕ್ ಅಂತ ಏನು ಬರುತ್ತೆ, ಅಲ್ಲಿ ಸಾಲಾಗಿ SRH ಪ್ಲೇಯರ್ಗಳು ಬರ್ತಿರ್ಬೇಕಾದ್ರೆ ಇಶಾನ್ ಕಿಶನ್ ಬರ್ತಾರೆ, ಟ್ರಾವಿಸ್ ಹೆಡ್ ಈ ಕಡೆ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಬರ್ತಿರ್ಬೇಕಾದ್ರೆ ಹ್ಯಾಂಡ್ ಶೇಕ್ ಮಾಡಲ್ಲ. ಎಲ್ರಿಗೂ ಹ್ಯಾಂಡ್ ಶೇಕ್ ಮಾಡ್ತಾರೆ. ಬಟ್ ಟ್ರಾವಿಸ್ ಹೆಡ್ನ ಮುಖ ಕೂಡ ನೋಡಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ ವಿರಾಟ್ ಕೊಹ್ಲಿ. ಈ ಮೊಮೆಂಟ್ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿರೋದು. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ ಅವರ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಬಗ್ಗೆ. ಇರ್ಫಾನ್ ಪಠಾಣ್ ಕೂಡ ಕಾಮೆಂಟ್ರಿ ಮಾಡ್ತಿರ್ಬೇಕು, ಹೇಳಿದ್ರು ಮ್ಯಾಚ್ ಆಗುವಂಥ ಸಂದರ್ಭದಲ್ಲಿ ಏನೇ ಆದರೂ ಕೂಡ ಮ್ಯಾಚ್ ಮುಗಿದ ಮೇಲೆ ಎಲ್ಲವನ್ನು ಕೂಡ ಮರಿಬೇಕು ಅಂತ. ನಾನು ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ವಿರಾಟ್ ಕೊಹ್ಲಿ ಅವ್ರನ್ನ ತುಂಬ ಅಡ್ಮೈರ್ ಮಾಡುವಂಥ ಒಬ್ಬ ವ್ಯಕ್ತಿ, ನಾನು ಒಬ್ಬ ಕ್ರಿಕೆಟ್ ಲವರ್ ನಾನು. ಬಟ್ ನೆನ್ನೆ ಆ ಜೆಸ್ಚರ್ ನನಗೂ ಕೂಡ ಅಷ್ಟಾಗಿ ವರ್ಕ್ ಆಗಲಿಲ್ಲ. ನನಗನ್ನಿಸ್ತು ವಿರಾಟ್ ಅಂತ ಲೆಜೆಂಡ್ಗೆ, ಅವರಿರುವಂಥ ಲೆವೆಲ್ಗೆ ಇವೆಲ್ಲ ಮರೆತು ಅಲ್ಲಲ್ಲೇ ಬಿಟ್ಟು ಹೋಗಬೇಕು ಅಂತ ನನಗನ್ನಿಸ್ತು. ಯಾಕಂದರೆ ಹಿಂದೆ ನಾವು ನೋಡಿದ್ದೀವಿ ವಿರಾಟ್ ಹಲವಾರು ಬ್ಯಾಂಟ್ರ್ಗಳಾಗಿದ್ದರೂ ಕೂಡ ಅವ್ರದ್ದೇ ಫ್ಯಾಮಿಲಿ ಜೊತೆ ಹೋಗಿ ಆಮೇಲೆ ಫೋಟೋ ತಗೊಂಡಿದ್ದು ಕೂಡ ಇದೆ. ಬಟ್ ಕೆಲವೊಂದು ಮೊಮೆಂಟ್ಗಳು ಏನಲ್ಲಿ ಫ್ರೇಮಲ್ಲಿ ಕಾಣಿಸುತ್ತೆ ಅದೇ ರಿಜಿಸ್ಟರ್ ಆಗುತ್ತೆ. ಸೊ ಹಾಗಾಗಿ ವಿರಾಟ್ ಲೆವೆಲ್ಗೆ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಇಗ್ನೋರ್ ಮಾಡಿ ಹೋಗ್ತಾ ಇರಬೇಕು ಅಂತ ನನಗನ್ನಿಸ್ತು. ಮೋರ್ ಓವರ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗಿಗೆ, ಇದು IPL ಇಂಡಿಯನ್ ಪ್ರೀಮಿಯರ್ ಲೀಗ್. ಸೊ ಇಂಡಿಯಾಗೆ ಬಂದಿರಬೇಕಾದ್ರೆ ನಮ್ಮದು ಅತಿಥಿ ದೇವೋಭವ ಅನ್ನೋ ಒಂದು ಸಂಪ್ರದಾಯ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು, ಅದರಲ್ಲಿ ಮುಲಾಜೆ ಇಲ್ಲ. ಬಟ್ ಒನ್ಸ್ ಮ್ಯಾಚ್ ಆದಮೇಲೆ ಎಲ್ಲವೂ ಕೂಡ ಮರೆತು ಕೈ ಮಿಲಾಯಿಸೋದು ಒಳ್ಳೆಯದು ಅಂತ. ಹಾಗಂಥೇಳಿ ಹ್ಯಾಂಡ್ ಶೇಕ್ ಮಾಡಲೇಬೇಕಾ, ಕಂಪಲ್ಸರಿನ ರೂಲ್ ಬುಕ್ಕಲ್ಲಿ ಇದೆಯಾ? ಅದೇನೂ ಇಲ್ಲ, ಅದು ನಮ್ಮ ಜೆಸ್ಚರ್. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ ಮಾಡಿ. ಬಟ್ ನನಗನ್ನಿಸ್ತು ಆಸ್ ಅ ಲೆಜೆಂಡ್, ಸೊ ಇದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ ಹೋಗ್ತಿರಬೇಕು ಅಂತ. ನೀವು ಕಮೆಂಟ್ ಮಾಡಿ ಈ ಒಂದು ಮೊಮೆಂಟ್ ಬಗ್ಗೆ. ನಮಸ್ಕಾರ.